ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ವಾಣಿ ಬರೋಳಾಗಿದ್ದಿದ್ರೆ ಇಷ್ಟೊತ್ತಿಗೆ ಬರೋಳು. ಅವಳು ನನ್ನ ತುಂಬ ಅಪಾರ್ಥ ಮಾಡ್ಕೊಂಡಿದ್ದಾಳೆ. ನನಗೆ ಗೊತ್ತು, ಅವಳು ತುಂಬ ಸ್ವಾಭಿಮಾನಿ. ಅವಳಿನ ಜೀವನದಲ್ಲಿ ನಾನು ಒಪ್ಕೊಳಲ್ಲ. ನನಗೆ ಅವಳಿಲ್ಲದೆ ಇರೋಕ್ಕಾಗಲ್ಲ. ಅವಳಿಲ್ಲದೆ ಇರೋ ಈ ಜೀವನ ನನಗೆ ಬೇಕಾಗಿಲ್ಲ. ನಾನು ಇರೋದಕ್ಕಿಂತ ಸಾಯೋದೇ ವಾಸಿ. ಆದರೂ ಕೊನೆಗೊಂದ್ಸಲ ಅವಳ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಈ ಬೆಟ್ಟದಿಂದ ಹಾರಿ ಪ್ರಾಣ ಕಳ್ಕೊತೀನಿ. ನನ್ನ ಖುಷಿ ಯಾರಿಗೂ ಬೇಕಾಗಿಲ್ಲ. ಇನ್ಯಾರಿಗೋಸ್ಕರ ಬದುಕಿರಲಿ ನಾನು. ಈ ಕಡೆ ನಮ್ಮ ಅಪ್ಪ ಅಮ್ಮನೂ ನಾನು ಅರ್ಥ ಮಾಡ್ಕೊಳಲ್ಲ, ಆ ಕಡೆ ನಾನು ಪ್ರೀತಿಸಿರೋ ಹುಡುಗಿನೂ ನಾನು ಅರ್ಥ ಮಾಡ್ಕೊಳಲ್ಲ. ಹಲೋ ವಾಣಿ. ಎಷ್ಟು ಸಲ ನಾ ಹೇಳೋದು ನನಗೆ ಕಾಲ್ ಮಾಡಬೇಡ ನೀನು ಅಂತ? ಪ್ಲೀಸ್ ಕಣೆ, ನನ್ನ ಮಾತು ಕೇಳಿಸ್ಕೊಳೆ. ಇನ್ನೇನು ಹೇಳೋದು ಇಲ್ಲ, ಏನು ಕೇಳಿಸ್ಕೊಳೋದು ಇಲ್ಲ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಿನಗೊಂದು ಸಲ ಹೇಳಿದರೆ ಅರ್ಥ ಆಗಲ್ವಾ? ಪ್ಲೀಸ್ ಕಣೆ ವಾಣಿ, ನಾನು ನಿನ್ನ ಮತ್ತೆ ನನ್ನ ಇಷ್ಟಪಡು ಅಂತ ಕೇಳೋಕ್ಕೆ ಫೋನ್ ಮಾಡಿಲ್ಲ. ನನ್ನ ಕೊನೆ ಮಾತು ಅಂತ ಹೇಳೋಕ್ಕೆ ಫೋನ್ ಮಾಡಿದ್ದೀನಿ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ನೀನು ಸಾಯ್ತೀನಿ ಅಂತ ಅಂದ್ಕೊಂಡ ತಕ್ಷಣ ನಾನು ನಂಬ್ಕೊಂಡು ಮತ್ತೆ ನಿನ್ನ ಪ್ರೀತಿಸ್ತೀನಿ ಅಂದ್ಕೊಂಡಿದ್ಯಾ? ಸಾಕಪ್ಪ ಸಾಕು. ಒಂದು ಸಲ ನಿನ್ನ ಪ್ರೀತಿ ಮಾಡೇ ನಾನು ಅನುಭವಿಸ್ತಾ ಇರೋದು ಸಾಕು. ನಿನ್ನಿಂದ ನಾನು ನನ್ನ ಮನೆಯವರು ಕಣ್ಣೀರು ಹಾಕ್ತಾ ಇರೋದು ಸಾಕು. ನನಗೆ ಯಾರು ಸವಾಸನೂ ಬೇಡ. ಫಸ್ಟು ನಾನು ಕಾಲ ಮೇಲೆ ನಾನು ನಿಂತ್ಕೊಂಡು ಆಮೇಲೆ ನನ್ನ ಅರ್ಥ ಮಾಡ್ಕೊಳೋ ಹುಡುಗ ಯಾರಾದರೂ ಸಿಕ್ಕಿದ್ರೆ ನನ್ನ ಜೀವನ ಸೆಟ್ಲಾಗ್ತೀನಿ. ನಿನ್ನ ನನಗಿಂತೂ ಚೆನ್ನಾಗಿ ಯಾರೇ ಅರ್ಥ ಮಾಡ್ಕೊತಾರೆ. ನೋಡು, ಅದೇನು ಹೇಳಬೇಕೋ ಡೈರೆಕ್ಟಾಗಿ ಹೇಳಿ ಫೋನ್ ಹಿಡು. ಸುಮ್ಮನೆ ಪೀಠಿಗೆ ಹಾಕಬೇಡ. ಪೀಠ್ಕೆನಾ? ಮೊದಲೆಲ್ಲ ನಾನು ಕಾಲ್ ಮಾಡಲಿ ಅಂತ ಕಾಯ್ತಿರ್ತಿದ್ದೆ. ಈಗ ಏನಕ್ಕಾದರೂ ಕಾಲ್ ಮಾಡ್ತಾನೋ ಅಂತ ಅನ್ಕೊತೀಯಲ್ಲ. ಅಪ್ಪ ಸ್ವಾಮಿ, ನಿನ್ನ ರಾಗ ಸಾಕು. ಏನು ಹೇಳು ಮೊದಲು. ನಾನು ನಮ್ಮ ಮಾಮೂಲಿ ಜಾಗದಲ್ಲಿ ಇದ್ದೀನಿ. ನೀನು ಇಷ್ಟೊತ್ತಾದರೂ ಬಂದಿಲ್ಲ ಅಲ್ಲ. ನಾನು ಸೂಸೈಡ್ ಮಾಡ್ಕೊತೀನಿ. ಅದಕ್ಕೆ ಕೊನೆ ಸಲ ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಕಾಲ್ ಮಾಡಿದೆ ಕಣೆ. ಏನು ತಮಾಷೆ ಮಾಡ್ತಿದೀಯಾ? ಇಲ್ಲ ಕಣೆ, ನಾನು ನಿಜವಾಗ್ಲೂ ನಾ ಮಾಮೂಲಿ ಜಾಗದಲ್ಲಿ ಇದ್ದೀನಿ. ಬೆಳಗಿಂದ ಕಾಯ್ದು ಕಾಯ್ದು ಸಾಕಾಯಿತು. ನೀನು ಬರಲ್ಲ ಅಂತ ಗೊತ್ತಾಯಿತು ನನಗೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಎಂಥದ್ದು ಇಲ್ಲ ಕಣೆ. ನೀನು ನನ್ನ ಒಪ್ಪಲ್ಲ ಅಂತ ನಂಗೆ ಗೊತ್ತಾಯ್ತಲ್ಲ. ನನಗೆ ನೀ ಜೀವನ ಬೇಕಾಗಿಲ್ಲ. ಏಯ್ ಸುಮ್ಮನೆ ಇದ್ಬಿಡು. ನಿನಗೆ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ. ಯಾರಿದ್ರೆ ಏನು ವಾಣಿ, ನನಗೆ ನೀನು ಬೇಕು ಕಣೆ. ನೋಡು ಆಕಾಶ್, ನಿಮ್ಮಮ್ಮ ನನಗೆ ತುಂಬ ಅವಮಾನ ಮಾಡಿದ್ದಾರೆ. ನಾನು ಮತ್ತೆ ಬಂದು ಆ ಮನೆಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ದಯವಿಟ್ಟು ಹೇಳ್ತೀನಿ, ನಿನ್ನ ಜೀವನ ನೀನು ನೋಡ್ಕೊ. ಇಲ್ಲ ಕಣೆ, ನೀನು ಇಲ್ಲದೇ ಇರೋ ಜೀವನ ನನಗೆ ಬೇಕಾಗಿಲ್ಲ. ನೀನು ಇಲ್ಲದೆ ನನಗೆ ಏನು ಆಸ್ತಿ ಇದ್ರೇನು, ಏನು ಅಂತಸ್ತಿದ್ರೇನು ಏನು ಬೇಡ ನನಗೆ. ಕೊನೆ ಸಲ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತು. ಅದಕ್ಕೆ ಕಾಲ್ ಮಾಡಿದೆ. ಸರಿ ಕಣೆ, ನಾನು ಫೋನ್ ಇಡ್ತೀನಿ. ಗುಡ್ ಬೈ. ನೋಡು ಆಕಾಶ್, ತಮಾಷೆ ಮಾಡಬೇಡ ನೀನು. ಬಾಯ್ ಕಣೆ. ಹಲೋ. ಯಾಕೆ ಅಮ್ಮಯ್ಯ ವಾಣಿ ಅಳ್ತಾ ಇದೆಯಾ? ಅಕ್ಕ, ಅದು ಆಕಾಶ್ ಫೋನ್ ಮಾಡಿದ್ದ. ಅವನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಿದ್ದಾನೆ. ಯಪ್ಪ ಸೂಸೈಡಾ? ಏನೇ ಹೇಳ್ತಾ ಇದೆಯಾ ಅಮ್ಮಯ್ಯ? ಹ್ಞೂ ಕಣಕ್ಕ, ಇವಾಗ ತಾನೇ ಕಾಲ್ ಮಾಡಿದ್ದ. ನನ್ನ ಮನೆ ಬಿಟ್ಟು ಬಂದಿದ್ದೀನಿ, ನೀನು ನಂಗೆ ಸಿಕ್ಕಿಲ್ಲ ಅಂತ ನಂಗೆ ಈ ಜೀವನನೇ ಬೇಡ, ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂತ ಹೇಳ್ತಾವನಕ್ಕ. ಅಯ್ಯೋ ನಿನ್ನ ಅವ್ನು ತಡಿಬೇಕಲ್ಲ ನೀನು. ಇಲ್ಲಕ್ಕ, ನೆನ್ನೆ ಕಾಲ್ ಮಾಡಿದ್ದ. ನಮ್ಮ ಮಾಮೂಲಿ ಜಾಗಕ್ಕೆ ಬಾ ಅಂದಿದ್ದ. ನಾನು ಹೋಗಲಿಲ್ಲ. ನನಗೆ ನಿನ್ನ ಸವಾಸ, ನಿಮ್ಮ ಮನೆಯವ್ರ ಸವಾಸ ಬೇಡ ಅಂತ ಹೇಳಿದ್ದೆ. ಅದಕ್ಕೆ ಇವಾಗ ಫೋನ್ ಮಾಡ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಅವನಕ್ಕ. ಅಯ್ಯೋ ನಿನ್ನ, ಇಲ್ಲ ಅಳ್ತಾ ನಿಂತ್ರೆ ಅವ್ನು ತಡಿಯೋಕ್ಕಾಗ್ತದೇನೆ? ನಡಿಯ ಬೇಗ. ಅಕ್ಕ, ಅದು ಇಲ್ಲ ಇದು ಇಲ್ಲ. ನೀನು ಅವ್ನ ಮದುವೆನಾನ ಆಗೋ, ಹಂಗೇನಾರ ಇರು. ಅಲ್ಲೊಂದು ಜೀವ ಹೋಗ್ತೈತೆ. ನಡಿಯ ಬೇಗ. ನಿಂಗೆ ಗೊತ್ತೇನೆ ಅವನು ಎಲ್ಲವನೇ? ಹ್ಞೂ ಕಣಕ್ಕ, ಗೊತ್ತು. ಹಂಗಾರೆ ನಡಿ, ಬಿರ್ಬಿರ ನಡಿ, ಕರ್ಕ ನಡಿ. ಹ್ಞೂ ಸರಿ, ನಡಿಯಕ್ಕ. ಇದೇನೇ ಅಮ್ಮಯ್ಯ, ಕಾಣ್ತಾ ಇಲ್ಲಲ್ಲ ಅವನು? ಅಕ್ಕ, ಫೋನ್ ಕೂಡ ಸ್ವಿಚ್ ಆಫ್ ಬರ್ತೈತಕ್ಕ. ಅಲ್ಲ ಕಣೆ ಅಮ್ಮಯ್ಯ, ಅವ್ನು ಹಂಗೆ ಹೇಳ್ತಾ ಇರ್ಬೇಕಾದ್ರೆ ತಕ್ಷಣ ಹೊಲ್ಟು ಬರ್ಬೇಕು ತಾನೆ? ಅಯ್ಯೋ, ಅವ್ನು ತಮಾಷೆ ಮಾಡ್ತಾ ಇದ್ದಾನೆ ಅನ್ಕೊಂಡೆ ಕಣಕ್ಕ. ಅವ್ನು ಸೀರಿಯಸ್ ಆಗಿ ಸೂಸೈಡ್ ಮಾಡ್ಕೊಳಕ್ಕೆ ಬಂದವನಂತ ನನಗೇನು ಗೊತ್ತೇಳೋ. ಅಲ್ಲ ಕಣೆ ಅಮ್ಮಯ್ಯ, ಹುಡುಗನ ಪಾಪ ಒಳ್ಳೆಯವನು. ಅವ್ರ ಅಪ್ಪ ಅಮ್ಮ ಮಾಡಿದ ಕೆಲಸಕ್ಕೆ ಅವನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅಯ್ಯೋ ಅಕ್ಕ, ನಾನು ಏನು ಮಾಡ್ಲಕ್ಕ ಇವಾಗ? ಆಕಾಶ್, ಎಲ್ಲೋ ಇದೆಯಾ ಅಕ್ಕ? ಅಲ್ಲಿ ಯಾರೋ ನಿಂತಂಗವ್ರೆ ನೋಡಕ್ಕ. ಅಯ್ಯಪ್ಪ, ಅದೇ ಹುಡುಗ ಅನಿಸ್ತೈತೆ ಕಣೆ. ಹ್ಞೂ ಹೌದಕ್ಕ, ಆಕಾಶ್ ಅದು. ಕೂಗೆ ಬಿರ್ನ ಕೂಗೆ. ಆಕಾಶ್ ಬಾರೋ ಇಲ್ಲಿ. ಇಲ್ಲ ವಾಣಿ, ನಾನು ಬರೋದಿಲ್ಲ ವಾಣಿ. ನೀನು ನಂಗೆ ಸಿಕ್ಕಿಲ್ಲ ಅಂದಮೇಲೆ ಈ ಜೀವನ ನನಗೆ ಬೇಕಾಗಿಲ್ಲ ವಾಣಿ. ಅಯ್ಯೋ ಬೇವರ್ಸಿ, ಬಾರೋ ಇಲ್ಲಿ. ಇಲ್ಲ ವಾಣಿ, ನೀನು ಇಲ್ದಿರೋ ಬದುಕು ನನಗೆ ಬೇಕಾಗಿಲ್ಲ ವಾಣಿ. ನನ್ನ ಪಾಡಿಗೆ ನಾನು ಬಿಟ್ಬಿಡು ವಾಣಿ. ನೀನು ಹೊರಟೋಗು ವಾಣಿ. ಬೇವರ್ಸಿ, ಇವಾಗ ನೀನು ಬಂದರೆ ಸರಿ, ಇಲ್ಲಾಂದ್ರೆ ನಾನೇ ಇಲ್ಲಿಂದ ಬಿದ್ದು ಸತ್ತೋಗ್ತೀನಿ. ಏ ಅಪ್ಪ, ಬಾರೋ ಅಪ್ಪ. ನೀನು ಯಾಕೋ ಅಲ್ಲಿ ಹೋಗಿದ್ಯಾ? ಆಮೇಲೆ ಏನನ್ನ ಹೆಚ್ಚು ಕಡಿಮೆ ಆದರೆ ನಮ್ಮ ಹುಡುಗಿ ಮೇಲೆ ಬತ್ತೈತೆ. ಇಲ್ಲ ಅಕ್ಕ, ನಾನು ಡೆತ್ ನೋಟ್ ಬರೆದೇ ಇಟ್ಟಿದ್ದೀನಿ. ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ ಅಂತ. ಯಾರ ಮೇಲೂ ಬರೋಲ್ಲ. ನೀ ಸುಮ್ಮನೆ ಹೊರಟೋಗಿ. ನಾನು ವಾಣಿ ಇಲ್ದಲೇ ಬದುಕಲ್ಲ. ನನಗೆ ವಾಣಿ ಬೇಕು. ಅವಳು ಇಲ್ದಿರೋ ಜೀವನ ನನಗೆ ಬೇಕಾಗಿಲ್ಲ. ಏ ಅಪ್ಪ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣಂತೆ. ಮೊದಲು ನೀನು ಅಲ್ಲಿಂದ ಇಲ್ಲಿಗೆ ಬಾ. ಹ್ಞೂ ಕಣ, ಬಾರೋ. ಅದೆಲ್ಲ ಆಮೇಲೆ ಮಾತಾಡ್ಕೊಳೋಣ, ಬಾರೋ. ಇಲ್ಲ ಕಣೆ ವಾಣಿ, ನೀನು ಮದುವೆ ಆಗ್ತೀನಿ ಅಂತ ಹೇಳು, ಆಮೇಲೆ ಬರ್ತೀನಿ. ಅಲ್ಲಿ ತನಕ ನಾನು ಬರಲ್ಲ ಇಲ್ಲಿಂದ. ಅಯ್ಯೋ ನಿನ್ನ ಬಾಯಿಗೆ ಬಾರೋ. ಸುಮ್ಮನೆ ಯಾಕೋ ಹಿಂಗೆ ಹಿಂಸೆ ಕೊಡ್ತೀಯ ನನಗೆ? ಏ ಅಪ್ಪ, ಮದುವೆನೇ ಬೇರೆ, ಜೀವನನೇ ಬೇರೆ. ಬಾರೋ. ನಿಂಗೆ ಇವಳಿಲ್ಲ ಅಂದರೆ ಇನ್ನು ಬೇರೆ ಹುಡುಗಿ ಸಿಕ್ಕಲ್ಲೇನೋ, ಬಾರೋ. ಇಲ್ಲ ಅಕ್ಕ, ನಂಗೆ ಇವಳೇ ಬೇಕು. ಲೇ ಅದು ಎಲ್ಲಿಗೆ ಹೋಗ್ತಾ ಇದೆಯಾ? ಬಾರೋ.
ಇಲ್ಲಿಂದ ಕೆಳಗಡೆ ಬಿದ್ದರೆ ಒಂದು ಮೂಳೆನೂ ಸಿಕ್ಕಲ್ಲ ಬಾರೋ. ನನ್ನ ಮದುವೆ ಆಗ್ತೀನಿ ಅಂತ ಹೇಳು, ಬರ್ತೀನಿ. ಅಲ್ಲಿ ತನಕ ನಾನು ಬರೋಲ್ಲ. ಲೇ ಅಮ್ಮಯ್ಯ, ಇವ್ನು ಯಾಕೋ ಹಠ ಬಿಡಂಗೆ ಕಾಣ್ತಾ ಇಲ್ಲ. ಮದುವೆ ಆಗ್ತೀನಿ ಅಂತ ಹೇಳ್ಬಿಡಿ, ಆಮೇಲೆ ನೋಡ್ಕೊಳ್ಳೋಣ ಬಂದಮೇಲೆ. ಸತ್ಗಿತ್ತು ಹೋದ್ರೆ ಆಮೇಲೆ ಪೊಲೀಸು ಕೇಸು ಅಂತ ಎಲ್ಲ ನಿನ್ಮೇಗೆ ಬರ್ತೈತೆ. ಆಯ್ತು ಬಾರೋ, ಮದುವೆ ಆಗ್ತೀನಿ ಬಾರೋ. ವಾಣಿ, ನಿಜವಾಗ್ಲೂ ನನ್ನ ಮದುವೆ ಆಗ್ತೀಯ ವಾಣಿ? ಅಯ್ಯೋ ಹಲ್ಕ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ಯಾರನ್ನ ಎಲ್ಲಿ ಕಳಿಸ್ಬೇಕು ಅಂತಿದ್ಯೋ? ಅಲ್ಲ ಕಣೋ, ನಿಂಗೇನೋ ಬಂದಿರೋದು ದಾಡಿ. ಇಲ್ಲ ಕಣೆ ವಾಣಿ, ನೀನು ಇಲ್ದಲ್ಲ ನಂಗೆ ಬದುಕಿಲ್ಲ ಕಣೆ. ನಿನ್ನ ಜೊತೆ 2 ದಿನ ಮಾತಾಡದೇ ಇರೋದಕ್ಕೆ 2 ಯುಗ ಕಳ್ದಂಗೆ ಆಗೈತೆ ನನಗೆ. ನಡಿ, ನಾನು ನಿನ್ನ ರಾಣಿ ಥರ ನೋಡ್ಕೊತೀನಿ. ನಮ್ಮ ಅಪ್ಪನ ಆಸ್ತಿನೂ ಬೇಡ, ನಮ್ಮ ಅಮ್ಮನ ಮನೇನೂ ಬೇಡ. ನಾವು ನೆಮ್ಮದಿಯಾಗಿ ಎಲ್ಲಾದರೂ ಬದುಕೋಣ. ನಡಿ. ಅಲ್ಲ ಕಣಪ್ಪಯ್ಯ, ನೀನು ಹಿಂಗೆ ಮಾಡಿಬಿಟ್ರೆ ಹೆಂಗೋ? ನಿಂಗೇನ ಹೆಚ್ಚು ಕಡಿಮೆ ಆದರೆ ನಮ್ಮ ಹುಡುಗಿನ ಸುಮ್ಮನೆ ಬಿಟ್ಟಾರ ಎಲ್ಲರೂ ಸೇರ್ಕೊಂಡು? ಇಲ್ಲಕ್ಕ, ನಾನು ಡೆತ್ ನೋಟ್ ಬರ್ದಿಟ್ಟೇ ಬಂದಿದ್ದೆ. ನೀನು ಎಂಥದಾರ ಬರ್ದಿಟ್ಟಿಡು, ಅದಕ್ಕೆ ನಿನ್ನ ಸಾವಿಗೆ ಕಾರಣ ನಮ್ಮ ಹುಡುಗಿನೇ ಆಗಿರ್ತಾಳೆ ತಾನೇ? ಏನು ಹುಡುಗಾಟ ಆಡ್ತೀಯಾ? ಇಲ್ಲಕ್ಕ, ನಾನು ಮನೆ ಬಿಟ್ಟು ಬಂದಿದ್ದೀನಿ. ನಂಗೆ ನಮ್ಮ ಅಪ್ಪ ಅಮ್ಮನ ಆಸ್ತಿ ಏನೂ ಬೇಡ. ನಂಗೆ ವಾಣಿ ಇದ್ರೆ ಸಾಕು. ನನ್ನ ವಾಣಿ ಕೊಟ್ಬಿಡ್ರಕ್ಕ, ನಾನು ವಾಣಿನ ಜೊತೆ ನೆಮ್ಮದಿಯಾಗಿರ್ತೀನಿ. ಅದೇನು ಆಟದ ವಸ್ತು ಏನೋ ಅಪ್ಪಯ್ಯ? ಕೇಳಿದ ತಕ್ಷಣ ಕೊಡೋಕ್ಕೆ? ಇಲ್ಲಕ್ಕ, ನಂಗೆ ಇವಳು ಇಲ್ದಲ್ಲೇ ಬದುಕಿಲ್ಲಕ್ಕ. ಅಲ್ಲ ಕಣೋ, ನೀನೇನಾದರೂ ಸತ್ತೋಗಿದ್ರೆ ನಾನೇನಾದರೂ ಬದುಕಿರ್ತಿದ್ದೆ ಅಂದ್ಕೊಂಡಿದ್ಯೇನೋ? ಹೇಳ್ದೆ, ನಿಮ್ಮ ಅಮ್ಮನ ಮೇಲಿನ ಸಿಟ್ಟಿಗೆ ಹೇಳ್ದೆ. ಒಬ್ಬರನ್ನ ಪ್ರೀತಿ ಇನ್ನೊಬ್ಬರನ್ನ ಮದುವೆ ಆಗೋಕ್ಕೆ ನನ್ನೇನು ಇವಳು ಅಂದ್ಕೊಂಡಿದ್ಯಾ? ನನಗೆ ನೀನೇ ಪ್ರಾಣ ಕಣೋ. ಅಲ್ಲ ಕಣ್ರೋ, ನೀವಿಬ್ಬರು ಇಷ್ಟಪಡ್ತಿದ್ರೆ ಅದು ಹೆಂಗೆ ಬೇರೆ ಹಾಕ್ತಿರೋ? ನೀನು ಅಲ್ಲಿ ನಿಮ್ಮ ಅಮ್ಮ ನೋಡಿದ್ರೆ ಇವಳನ್ನ ಸೊಸೆ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ. ನಿಮ್ಮ ಮನೇಲಿ ಬಂದವಳು ಹೆಂಗೆ ಬದುಕು ಮಾಡ್ತಾಳೆ ಹೇಳು ನೀನೇ? ನಾನು ಹೇಳ್ತಿದ್ದೀನಲ್ಲಕ್ಕ, ನನ್ನ ಮನೆಗೆ ಹೋಗೋದೇ ಇಲ್ಲ. ಇಲ್ಲೇ ಎಲ್ಲಾದರೂ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿ ನಾವು ಬೇರೆ ಮನೆ ಮಾಡ್ಕೊಂಡಿರ್ತೀವಕ್ಕ. ಈಗೇನೋ ಇರ್ತೀರಪ್ಪ, ಮುಂದಿನ ಜೀವನ ಹೆಂಗೆ? ನಿಮ್ಮ ಅಪ್ಪ ಅಮ್ಮನಿಗಿರೋದು ನೀನು ಒಬ್ಬನೇ ಮಗ, ಒಂದಲ್ಲ ಒಂದಿನ ಹೋಗಲೇಬೇಕಾಗುತ್ತೆ. ನಿಮ್ಮ ಅಮ್ಮ ಇವಳನ್ನ ನೋಡೋದು ಸೊಸೆ ಅಂತಲೇ ಒಪ್ಕೊಳ್ತಾ ಇಲ್ಲ. ಅಯ್ಯೋ, ನಮ್ಮ ಅಮ್ಮನ ಕತೆ ಬಿಡಿ. ಸ್ವಲ್ಪ ದಿನ ಆಮೇಲೆ ಸರಿ ಆಗ್ತಾರೆ. ನಮ್ಮ ಅಮ್ಮನೇ ಬಂದು ನಮ್ಮನ್ನು ಕರೀತಾರೆ. ಏನೋಪ್ಪ, ನನಗೇನೋ ನಂಬಿಕೆ ಇಲ್ಲ. ಮೊದಲು ಮನೆಗೆ ಬನ್ನಿರಿ, ಆಮೇಲೆ ಮಾತಾಡೋಣಂತೆ. ಅತ್ತೆ ಅಮ್ಮ ಎಲ್ಲ ಇರ್ತಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ಇಲ್ಲಕ್ಕ, ಬೇಡ, ನಾನು ಎಲ್ಲೂ ಬರೋದಿಲ್ಲ. ವಾಣಿ, ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಆಫೀಸಲ್ಲಿ ನಮ್ಮ ಮದುವೆ. ಅಲ್ಲಿಗೆ ಬಂದ್ಬಿಡು ನೀನು. ಅಲ್ಲಪ್ಪ, ಏಕಾಏಕಿ ಮದುವೆ ಅಂದರೆ ಹೆಂಗೆ? ಇರು ನೋಡೋಣ, ಅಮ್ಮ ಅತ್ತೆ ಏನು ಹೇಳ್ತಾರೆ ಕೇಳೋಣ. ಇಲ್ಲಕ್ಕ, ಅತ್ತೆಗೆ ತುಂಬ ಸಿಟ್ಟೈತೆ. ನಮ್ಮಮ್ಮ ಮಾಡಿರೋ ಅವಮಾನಕ್ಕೆ ಅವ್ರು ನಿಜವಾಗ್ಲೂ ನನ್ನ ಒಪ್ಪಲ್ಲ. ಅದನ್ನೇ ಮಾತಾಡೋಣ ನಡೀರಿ ಅಂತ ಹೇಳ್ತಾ ಇರೋದು. ಏನೋ ಅಕ್ಕ, ನನಗೇನೋ ನಂಬಿಕೆನೇ ಇಲ್ಲ. ಬನ್ನಿ ಬನ್ನಿ, ಇಲ್ಲಿ ಇರೋದು ಜಾಸ್ತಿ ಹೊತ್ತು ಸರಿ ಆಗಲ್ಲ. ಬನ್ನಿ ಬನ್ನಿ ಹೋಗೋಣ. ಮನೇಲಿ ಏನು ಮಾತಾಡ್ತಾರೆ ಕೇಳೋಣಂತೆ. ಅಯ್ಯಯ್ಯಪ್ಪ, ಎಂಥ ಅನಾಹುತ ಆಗೋದು ಇವಾಗ. ಇಂಥ ಅನಾಹುತದಿಂದ ನಮ್ಮ ವಾಣಿ ಹೆಂಗೋ ಬಚಾವಾದ್ಲಿ ಇವತ್ತು. ಇವನೇನಾದರೂ ಸತ್ತಿದ್ದಿದ್ರೆ ಪಾಪ ಅವಳು ಕೋರ್ಟು ಕೇಸು ಪೊಲೀಸ್ ಸ್ಟೇಷನು ಅಂತ ಮೆಟ್ಲತ್ಬೇಕಾಗಿತ್ತು. ನಾವು ಒಂದು ಸ್ವಲ್ಪ ಹೊತ್ತು ಬರೋದು ಲೇಟ್ ಆಗಿದ್ದಿದ್ರು ಈ ಬೇವರ್ಸಿ ಕೆಳಗಡೆ ಬಿದ್ದು ಸತ್ತೋಗಿರೋನು. ನನಗೇನೋ ಅತ್ತೆ ಒಪ್ತಾರೆ ಅನ್ನೋ ನಂಬಿಕೆ ಇಲ್ಲಪ್ಪ. ಏನು ಮಾಡೋದೋ ಏನೋ. ನೋಡೋಣ, ಮಾತಾಡಿ ನೋಡೋಣ ಕೊನೆ ಸಲ. ಇವಾಗ ಅಮ್ಮನಿಗೆ ಏನಂತ ಹೇಳಲಿ ನಾನು? ಅಮ್ಮ ಮೊದಲೇ ಸಿಟ್ಟಲ್ಲಿದ್ದಾರೆ, ಮತ್ತೆ ಇವನು ನೋಡಿದ್ರೆ ಏನಂತಾರೋ ಏನೋ. ನನ್ನ ಮದುವೆ ಆದರೂ ಸಹ ನಮ್ಮ ಅಪ್ಪ ಅಮ್ಮನಿಗೆ ನಾನು ಇಂಥ ಜಾಗದಲ್ಲಿ ಇದ್ದೀನಿ ಅನ್ನೋದೇ ಗೊತ್ತಾಗಬಾರ್ದು. ಪಾಪ ವಾಣಿ ಮನೆಯವ್ರಿಗೆ ಎಷ್ಟೆಲ್ಲ ಅವಮಾನ ಮಾಡಿಬಿಟ್ರು. ಹೆಂಗಾದರೂ ಮಾಡಿ ಅತ್ತೆನ ಒಪ್ಪಿಸಿ ವಾಣಿನ ಮದುವೆ ಆಗಬೇಕು.